ನಾವು ಈಗ ತ್ರೀ ಡಿಫ್ರೆಂಟ್ ಕ್ಲೌಡ್ ಸರ್ವಿಸಸ್ ಟೈಪ್ಸ್ನ ನೋಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಆ್ಯಂಡ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಈಗ ಈ ಸರ್ವಿಸಸ್ ಅಲ್ಲಿ ಕೆಲವೊಂದು ಸರ್ವಿಸಸ್ನ ನಾವು ಅಜೋರ್ ಪೋರ್ಟಲಲ್ಲಿ ಕ್ರಿಯೇಟ್ ಮಾಡಿ ನೋಡೋಣ. ಸೊ ನಾನು ಇದಕ್ಕೆ ಅಜೋರ್ ಸ್ಯಾಂಡ್ ಬಾಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಅಜೋರ್ ಅಕೌಂಟ್ ಸೆಟಪ್ ಮಾಡ್ಕೊಬೇಕು, ಹಾಗೆ ರಿಸೋರ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಅದರ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನ ನೋಡೋಣ. ನಾವು ಅಜೋರ್ ಪೋರ್ಟಲ್ಗೆ ಹೋದರೆ, ಸೊ portal.azure.com ಹೋದಾಗ ನಾವು ಅಲ್ಲಿ ಅಜೋರ್ ಇಂದ ಆಫರ್ ಮಾಡ್ತಕ್ಕಂಥ ಬೇರೆ ಬೇರೆ ಸರ್ವಿಸಸ್ ಏನೇನಿದೆ ಅದನ್ನೆಲ್ಲ ನೋಡಬಹುದು. ಇಲ್ಲಿ ನಾನು ಕ್ರಿಯೇಟ್ ಅ ರಿಸೋರ್ಸ್ ಅಂತ ಹೋದರೆ ಬೇರೆ ಬೇರೆ ಕ್ಯಾಟಗರಿ ರಿಸೋರ್ಸಸ್ ಏನೇನು ಅಜೋರ್ ಆಫರ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ AI ಪ್ಲಸ್ ಮೆಷಿನ್ ಲರ್ನಿಂಗ್ ಸರ್ವಿಸಸ್ ಇರಬಹುದು, ಅನಲಿಟಿಕ್ಸ್ ಸರ್ವಿಸ್, ಬ್ಲಾಕ್ ಚೈನ್, ಕಂಪ್ಯೂಟ್ ಸರ್ವಿಸಸ್, ಕಂಟೈನರ್ಸ್, ಡಾಟಾಬೇಸ್, ಡೆವಲಪರ್ ಟೂಲ್ಸ್, ಈ ಥರ ನಮಗೆ ವೆಬ್ ಡೆವಲಪ್ಮೆಂಟ್ಗೆ ಅಂತ, ಸ್ಟೋರೇಜ್ಗೆ ಅಂತ, ಸೊ ಬೇರೆ ಬೇರೆ ಥರದ ಸರ್ವಿಸಸ್ನ ನಾವು ನೋಡಬಹುದು. ನಾವು ಯಾವ ಥರ ಅಜೋರ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು, ಹಾಗೇನೇ ಅಜೋರ್ ಪೋರ್ಟಲ್ಗೆ ಲಾಗಿನ್ ಆಗಬೇಕಂದ್ರೆ ನಮಗೆ ಮೈಕ್ರೋಸಾಫ್ಟ್ ಅಕೌಂಟ್ ID ಬೇಕಾಗುತ್ತೆ. ಅದನ್ನು ನಾನು ಡಾಕ್ಯುಮೆಂಟ್ ಮಾಡಿ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ಈ ಒಂದು ಗಿಟ್ ಹಬ್ ಅಲ್ಲಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೇನೇ ಇಲ್ಲಿ ಬೇಕಾಗಿರ್ತಕ್ಕಂಥ ಸ್ಟೆಪ್ಸನ್ನು ಮೆನ್ಷನ್ ಮಾಡಿರ್ತೀನಿ ಈ ಒಂದು ನೋಟ್ಸಲ್ಲಿ. ನೀವು ಸೈನ್ ಇನ್ ಆಗಬಹುದು ಪೋರ್ಟಲ್ಗೆ. ಇಲ್ಲಿ ನಾವು ಅಜೋರ್ ಪೋರ್ಟಲ್ಗೆ ಲಾಗಿನ್ ಆದಮೇಲೆ ಫಸ್ಟ್ 1 ಮಂತ್ ಏನಿರುತ್ತೆ ಆ ಒಂದು ಪೀರಿಯಡಲ್ಲಿ ನಮಗೆ ಒಂದಷ್ಟು ಕ್ರೆಡಿಟ್ ಪಾಯಿಂಟ್ಸ್ ಇರುತ್ತೆ. ಆ ಕ್ರೆಡಿಟ್ ಪಾಯಿಂಟ್ಸನ್ನು ನಾವು ಬಳಕೆ ಮಾಡ್ಕೊಳ್ಬಹುದು 1 ಮಂತ್ವರೆಗೂ ರಿಸೋರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ. 1 ಮಂತ್ ಆದಮೇಲೆ ನಾವು ಬೇರೆ ಬೇರೆ ಥರದ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ನಮ್ಮ ಸಬ್ಸ್ಕ್ರಿಪ್ಷನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಸ್ಟೂಡೆಂಟ್ಸ್ಗೆ ಅಂತಾನೆ ಬೇರೆ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಮ್ಮ ಸ್ಟೂಡೆಂಟ್ದು ಇಮೇಲ್ ID ಇದ್ದಾಗ ಆ ಒಂದು ಇಮೇಲ್ ಅಕೌಂಟನ್ನು ಬಳಕೆ ಮಾಡಿಕೊಂಡು ಸ್ಟೂಡೆಂಟ್ ಸಬ್ಸ್ಕ್ರಿಪ್ಷನ್ನ ಬಳಕೆ ಮಾಡ್ಕೊಬೋದು. ಇದರಿಂದ ನಮಗೆ ಕೆಲವೊಂದು ಅಜೋರ್ ಆಫರ್ ಮಾಡ್ತಕ್ಕಂಥ ಸರ್ವಿಸಸ್ಸು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಈಗ ನನಗೆ ಇಲ್ಲಿ ನೋಡಬಹುದು 16,700 ಕ್ರೆಡಿಟ್ಸ್ ರಿಮೈನಿಂಗ್ ಇದೆ. ಇದು 1 ಮಂತ್ ಒಳಗಡೆ ನಾವು ಬಳಕೆ ಮಾಡ್ಕೊಬೇಕು, ಅದಾದಮೇಲೆ ಎಕ್ಸ್ಪೈರ್ ಆಗುತ್ತೆ. ಸೊ ಈ ವರ್ತ್ದು ಸರ್ವಿಸಸ್ ನಮ್ಗೆ ಏನೇನು ಬೇಕು ಅದನ್ನು ನಾವು ಅಜೋರ್ ಪೋರ್ಟಲಲ್ಲಿ ಸೆಟಪ್ ಮಾಡ್ಕೊಳ್ಬಹುದು. ಆಮೇಲೆ ನಾವು ಕಂಟಿನ್ಯೂ ಮಾಡಬೇಕು ಅಂತಂದರೆ ನಾವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ನ ಆಕ್ಟಿವೇಟ್ ಮಾಡಿಕೊಂಡು ಮಂತ್ಲಿ ನಾವು ಬಿಲ್ಲನ್ನು ಪೇ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಬೇರೆ ಬೇರೆ ಥರದ ಸಬ್ಸ್ಕ್ರಿಪ್ಷನ್ಸ್ ಬರುತ್ತೆ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಹಾಗೇನೇ ನಾವು ಪೋರ್ಟಲ್ಗೆ ಲಾಗಿನ್ ಆಗಿದ ತಕ್ಷಣ ನಮಗೆ ಒಂದು ಡಿಫಾಲ್ಟ್ ಡೈರೆಕ್ಟರಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಇದು ನಮಗೆ ಬೇಕಾದಾಗ ನಾವು ನ್ಯೂ ಡೈರೆಕ್ಟರಿನ ಸೆಟಪ್ ಮಾಡ್ಕೊಳ್ಬಹುದು. ಬಟ್ ನಾವು ಲಾಗಿನ್ ಆಗಿದ ತಕ್ಷಣ ಡಿಫಾಲ್ಟ್ ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಈ ಡೈರೆಕ್ಟರಿ ಮೂಲಕ ನಾವು ಬೇರೆ ಬೇರೆ ಯೂಸರ್ ಆಕ್ಸೆಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಆಕ್ಸೆಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಡಿಫಾಲ್ಟ್ ಡೈರೆಕ್ಟರಿನ ನಾವು ಬಳಕೆ ಮಾಡ್ತೀವಿ. ಸೊ ಇಲ್ಲಿ ನಾನು ಸಬ್ಸ್ಕ್ರಿಪ್ಷನ್ಗೆ ಹೋದರೆ ಫ್ರೀ ಟ್ರಯಲ್ ಅನ್ನೋದು ನನ್ನ ಸಬ್ಸ್ಕ್ರಿಪ್ಷನ್. ನಮಗೆ ಯಾವಾಗಲೇ ಆಗಲಿ ಒಂದು ಅಜೋರ್ ರಿಸೋರ್ಸಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಬೇಸಿಕ್ ರಿಕ್ವೈರ್ಮೆಂಟ್ ಸಬ್ಸ್ಕ್ರಿಪ್ಷನ್. ನಮಗೆ ಸಬ್ಸ್ಕ್ರಿಪ್ಷನ್ ಆದಮೇಲೆ ನಾವು ರಿಸೋರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು, ಅದರ ಅಂಡರ್ ರಿಸೋರ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಈ ಸಬ್ಸ್ಕ್ರಿಪ್ಷನ್ ಅನ್ನೋದು ಫ್ರೀ ಟ್ರಯಲ್ ಸಬ್ಸ್ಕ್ರಿಪ್ಷನ್ ಇದೆ. ಇಲ್ಲಿ ನಾವು ನೋಡ್ಬೋದು 13 ಡೇಸ್ ಆದಮೇಲೆ ಎಕ್ಸ್ಪೈರ್ ಆಗುತ್ತೆ. ಅಲ್ಲಿವರೆಗೂ ನನಗೆ ಡಿಫಾಲ್ಟ್ ಡೈರೆಕ್ಟರಿ ಹಾಗೇನೇ ಇದು ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ. ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾದ್ರೆ ಈ ಅಪ್ಗ್ರೇಡ್ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಒಂದು ಸಬ್ಸ್ಕ್ರಿಪ್ಷನ್ನ ಅಪ್ಗ್ರೇಡ್ ಮಾಡ್ಕೊಳ್ಬಹುದು. ಇಫ್ ಇನ್ ಕೇಸ್ ನೇಮ್ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ನೇಮನ್ನು ಚೇಂಜ್ ಮಾಡ್ಕೊಬೋದು. ಇದನ್ನು ನಾನು ಅಜೋರ್ ಸಬ್ಸ್ಕ್ರಿಪ್ಷನ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಹಾಗೇನೇ ಒಂದು ಡೈರೆಕ್ಟರಿ ಅಂಡರ್ ನಮಗೆ ಮಲ್ಟಿಪಲ್ ಸಬ್ಸ್ಕ್ರಿಪ್ಷನ್ನ ನಾವು ಕ್ರಿಯೇಟ್ ಮಾಡಬಹುದು. ಬಟ್ ಎಲ್ಲ ಸಬ್ಸ್ಕ್ರಿಪ್ಷನ್ ಏನಿರುತ್ತೆ ಅದು ಯಾವುದಾದ್ರೂ ಒಂದು ಡೈರೆಕ್ಟರಿಗೆ ಮಾತ್ರ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ನನಗೆ ಡೈರೆಕ್ಟರಿ ಚೇಂಜ್ ಮಾಡಬೇಕು ಅನ್ನೋ ಥರ ಇದ್ದರೆ, ಸೊ ಚೇಂಜ್ ಡೈರೆಕ್ಟರಿಯ ಮೂಲಕ ನಾನು ಡಿಫಾಲ್ಟ್ ಡೈರೆಕ್ಟರಿ ಬೇಡ, ನಾನು ಬೇರೆ ಡೈರೆಕ್ಟರಿ ಅಂಡರ್ ನನ್ನ ಸಬ್ಸ್ಕ್ರಿಪ್ಷನ್ನ ಮೂವ್ ಮಾಡಬೇಕು ಅಂತ ಅಂದಾಗ ನಾವು ಚೇಂಜ್ ಡೈರೆಕ್ಟರಿ ಆಪ್ಷನ್ನ ಬಳಕೆ ಮಾಡಬಹುದು. ಹಾಗೆ ನಾವು ಯಾವಾಗ ಪೇ ಆ್ಯಸ್ ಯು ಗೋ ಮಾಡೆಲ್ನ ಪೇ ಆ್ಯಸ್ ಯು ಗೋ ಸಬ್ಸ್ಕ್ರಿಪ್ಷನ್ನ ಆಕ್ಟಿವೇಟ್ ಮಾಡ್ಕೊಳ್ತೀವಿ, ಆಗ ಕಾಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಾನು ನಾವು ಈ ಒಂದು ಕಾಸ್ಟ್ ಮ್ಯಾನೇಜ್ಮೆಂಟ್ ವಿಂಡೋ ಅಂಡರ್ ನೋಡಬಹುದಾಗುತ್ತೆ. ಅಂದರೆ ನಮಗೆ ಮಂತ್ಲಿ
ರಿಸೋರ್ಸಸ್ ಎಷ್ಟು ನಾವು ಬಳಕೆ ಮಾಡ್ತಿದ್ದೀವಿ, ಅದಕ್ಕೆ ಎಷ್ಟು ಪೇಮೆಂಟ್ ಆಗುತ್ತೆ, ಯಾವ ರಿಸೋರ್ಸ್ಗೆ ಎಷ್ಟು ನಾವು ಪೇ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಸ್ಟ್ ಅನಾಲಿಸಿಸ್ ನೋಡ್ಕೊಬೋದು. ಹಾಗೆ ನನಗೆ ಒಂದು ಲಿಮಿಟ್ನ ನಾನು ಸೆಟ್ ಮಾಡ್ಕೊಬೇಕು, ಇಷ್ಟಾದ್ಮೇಲೆ ನಾನು ಬಿಲ್ನ ಪೇ ಅಂದರೆ ರಿಸೋರ್ಸ್ನ ಸ್ಟಾಪ್ ಮಾಡಬೇಕು, ಇಷ್ಟು ವರ್ತಿದ್ದು ರಿಸೋರ್ಸ್ನ ನಾನು ಯುಟಿಲೈಸ್ ಮಾಡಬೇಕು ಅಂತಂದಾಗ ನಾನು ಬಜೆಟ್ ಅಲರ್ಟ್ಸ್ ಅಥವಾ ಕಾಸ್ಟ್ ಅಲರ್ಟ್ಸ್ನ ನಾನು ಇಲ್ಲಿ ಸೆಟಪ್ ಮಾಡ್ಕೊಳ್ಬಹುದು. ಸೊ ಏನಕ್ಕೆ ಅಜೋರ್ ಸ್ಯಾಂಡ್ ಬಾಕ್ಸ್ನ ನಾನು ಬಳಕೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಅಜೋರ್ ಸ್ಯಾಂಡ್ ಬಾಕ್ಸ್ ಅಂತಕ್ಕಂಥದ್ದು ನಾವು ಅಜೋರ್ ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಜೋರ್ ಲರ್ನಿಂಗಿಗೆ ಅಂತ ಸ್ಯಾಂಡ್ ಬಾಕ್ಸ್ ಅನ್ನೋದನ್ನ ಆಫರ್ ಮಾಡ್ತಾರೆ. ಸೊ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೊಬೇಕಂದ್ರೆ ಇಲ್ಲಿ ನಾನು AZ900 ಲಿಂಕ್ನ ಬಳಕೆ ಮಾಡಿಕೊಂಡು ಸ್ಯಾಂಡ್ ಬಾಕ್ಸ್ನ ಯುಟಿಲೈಸ್ ಮಾಡ್ತಿದ್ದಾನೆ. ಈ ಒಂದು ಲಿಂಕಿಗೆ ಹೋದಾಗ ನಾವು ಇಲ್ಲಿ ನಮಗೆ ಎಕ್ಸಸೈಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಾನು ಒಂದು ಎಕ್ಸಸೈಸ್ನ ನಾನು ಆಕ್ಟಿವೇಟ್ ಮಾಡಿದಾಗ ನನಗೆ ಸ್ಯಾಂಡ್ ಬಾಕ್ಸ್ ಇಲ್ಲಿ ನಾನು ವರ್ಚುವಲ್ ಮೆಷಿನ್ನ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಎಕ್ಸಸೈಸ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾವು ಸ್ಯಾಂಡ್ ಬಾಕ್ಸ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಒಂದು ಪೋರ್ಟಲ್ ಅಕೌಂಟ್ನ ಮೂಲಕ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಾದ್ಮೇಲೆ ಈ ಒಂದು ಸ್ಯಾಂಡ್ ಬಾಕ್ಸ್ ಅಂತಕ್ಕಂಥದ್ದು 1 ಅವರ್ ನಮಗೆ 1 ಗಂಟೆ ಕಾಲ ಆಕ್ಟಿವೇಟ್ ಆಗಿರುತ್ತೆ. ಅಲ್ಲಿವರೆಗೂ ನಮ್ಗೆ ಏನೇನು ರಿಸೋರ್ಸ್ ಬೇಕು ಅಂದರೆ ಆಫರ್ ಮಾಡ್ತಕ್ಕಂಥ ರಿಸೋರ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಹಾಗೇನೆ ಎವ್ರಿ ಡೇ ನಮಗೆ 10 ಸ್ಯಾಂಡ್ ಬಾಕ್ಸ್ ಅಂತಕ್ಕಂಥದ್ದು ಒಂದು ಐಡಿಗೆ ಅವೈಲಬಲ್ ಇರುತ್ತೆ. ಅಷ್ಟು ನಮಗೆ ಪ್ರಾಕ್ಟೀಸ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ನಾವು ಆ ಸ್ಯಾಂಡ್ ಬಾಕ್ಸ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾವು 3ಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ನಾವು ವೆರಿಫೈ ಮಾಡಬೇಕಾದ್ರೆ ನಮ್ಮ ಒಂದು ಅಕೌಂಟ್ ಐಡಿಯನ್ನು ಪ್ರೊವೈಡ್ ಮಾಡಿ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಮಗೆ ಮೈಕ್ರೋಸಾಫ್ಟ್ ಲರ್ನ್ ಸ್ಯಾಂಡ್ ಬಾಕ್ಸ್ ಡೈರೆಕ್ಟರಿ ಅಂತಕ್ಕಂಥದ್ದು ಆಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ 1 ಅವರ್ ಟೈಮ್ ರನ್ ಆಗ್ತಾ ಇದೆ. ಸೊ ನಮಗೆ ಇದು ಅಥೆಂಟಿಕೇಟ್ ಆದಾಗ ನಾನಿಲ್ಲಿ ಡೈರೆಕ್ಟರಿಗೆ ಹೋಗ್ಬೋದು, ಸ್ವಿಚ್ ಡೈರೆಕ್ಟರಿ. ಇಲ್ಲಿ ನಾವು ನೋಡ್ಬೋದು ನನಗೆ ಆಲ್ರೆಡಿ ನಾನು ಅಥೆಂಟಿಕೇಟ್ ಮಾಡಿರೋದ್ರಿಂದ ನಾನು ಈ ಒಂದು ಡೈರೆಕ್ಟರಿಗೆ ಸ್ವಿಚ್ ಆಗಬಹುದು. ನಾವು ಮೈಕ್ರೋಸಾಫ್ಟಿಂದ ಲರ್ನ್ ಸ್ಯಾಂಡ್ ಬಾಕ್ಸ್ ಆಕ್ಟಿವೇಟ್ ಮಾಡಿದ್ದೀವಿ ಅಂತಂದಾಗ ಸೊ ನಮಗೆ ಈ ಒಂದು ಮೈಕ್ರೋಸಾಫ್ಟ್ ಲರ್ನ್ ಸ್ಯಾಂಡ್ ಬಾಕ್ಸ್ ಅಂತಕ್ಕಂಥ ಡೈರೆಕ್ಟರಿ ಅವೈಲಬಲ್ ಇರುತ್ತೆ. ಆ ಡೈರೆಕ್ಟರಿಗೆ ಸ್ವಿಚ್ ಆಗೋದ್ರ ಮೂಲಕ ನಾವು ರಿಸೋರ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಮಗೆ ಯಾವುದೇ ಅಂದರೆ ಸಬ್ಸ್ಕ್ರಿಪ್ಷನ್ ಇರೋದಿಲ್ಲ. ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಾವು ಸ್ಯಾಂಡ್ ಬಾಕ್ಸನ್ನು ಅಷ್ಟೇನೆ ಬಳಕೆ ಮಾಡಿಕೊಂಡು ರಿಸೋರ್ಸನ್ನು ಕ್ರಿಯೇಟ್ ಮಾಡಬಹುದು. ಈಗ ನಾವು ವರ್ಚುವಲ್ ಮೆಷಿನ್ ಯಾವುದೇ ಒಂದು ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಇಲ್ಲಿ ವರ್ಚುವಲ್ ಮೆಷಿನ್ಸ್ ಅಂತ ಟೈಪ್ ಮಾಡಬಹುದು, ಅಥವಾ ನಾವಿಲ್ಲಿ ಮಾರ್ಕೆಟ್ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕೂಡ ರಿಸೋರ್ಸನ್ನು ಕ್ರಿಯೇಟ್ ಮಾಡಬಹುದು. ಸೊ ಈಗ ನಾವು ಯಾವುದೇ ಒಂದು ರಿಸೋರ್ಸನ್ನು ನಾನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇದು ರಿಸೋರ್ಸ್ ಕ್ರಿಯೇಷನ್ ಹೈರಾರ್ಚಿ ಏನಿರುತ್ತೆ ಅಂದರೆ ನಮಗೆ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದರ ಅಂಡರ್ ನಾವು ರಿಸೋರ್ಸ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು, ಅಂಡರ್ ರಿಸೋರ್ಸ್ ಗ್ರೂಪ್ ನಾವು ರಿಸೋರ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಈಗ ಒಂದು ನ್ಯೂ ರಿಸೋರ್ಸ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು. ಬಟ್ ನಾವು ಸಬ್ಸ್ಕ್ರಿಪ್ಷನ್ನ ಮೈಕ್ರೋಸಾಫ್ಟ್ ಲರ್ನ್ ಸ್ಯಾಂಡ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಡಿಫಾಲ್ಟ್ ರಿಸೋರ್ಸ್ ಗ್ರೂಪ್ ಇರುತ್ತೆ, ಆ ಒಂದು ರಿಸೋರ್ಸ್ ಗ್ರೂಪ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಒಂದು ಡೆಮೋ ವರ್ಚುವಲ್ ಮೆಷಿನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಡೆಮೋ
VM01 ಅಂತ ನೇಮ್ ಕೊಡ್ತಿದ್ದೀನಿ. ಈ ಒಂದು ರೀಜನ್ ಅಂತಕ್ಕಂಥದ್ದು ಅಶ್ಯೂರ್ ಸೈಟ್ಸ್ ಅರೌಂಡ್ 60+ ರೀಜನ್ಸ್ ಅಲ್ಲಿ ನಾವು ನೋಡಬಹುದಾಗುತ್ತೆ. ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಅಶ್ಯೂರ್ ಡಾಟಾ ಸೆಂಟರ್ಸ್ ಅಂತಕ್ಕಂಥದ್ದು ಇರುತ್ತೆ. ಈ ಅರೌಂಡ್ 60ಕ್ಕಿಂತ ಹೆಚ್ಚಿನ ಡಾಟಾ ಸೆಂಟರ್ಸ್ ಇರುತ್ತೆ. ಆ ಒಂದು ಡಾಟಾ ಸೆಂಟರ್ಸ್ ಅಲ್ಲಿ ಅವರು ಒಂದು ಸರ್ವರ್ಸ್ ಕಾನ್ಫಿಗರ್ ಮಾಡಿರ್ತಾರೆ. ಆ, ಕೆಲವೊಂದು ಕಡೆ ನಮಗೆ ಅವೈಲಬಿಲಿಟಿ ಜೋನ್ಸ್ ಇರುತ್ತೆ. ಕೆಲವೊಂದು ರೀಜನ್ಸ್ ಅಲ್ಲಿ ಓನ್ಲಿ ಒಂದು ಡಾಟಾ ಸೆಂಟರ್ ಇರುತ್ತೆ. ನಮಗೆ ಯಾವ ಒಂದು ತರದ ನಿಯರೆಸ್ಟ್ ಯಾವ ಡಾಟಾ ಸೆಂಟರ್ ಬೇಕು ಅದನ್ನ ನಾವು ಅಲ್ಲಿ ನಮ್ಮ ಒಂದು ರಿಸೋರ್ಸ್ ಅನ್ನ ನಾವು ಡಿಪ್ಲಾಯ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಇಂಡಿಯಾದಲ್ಲಿ ನೋಡಿದ್ರೆ ವೆಸ್ಟ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ ಅಥವಾ ಸೌತ್ ಇಂಡಿಯಾ ಆಪ್ಷನ್ಸ್ ಇದೆ. ಹಾಗೆ ಬೇರೆ ಬೇರೆ ಕಡೆ ಬೇರೆ ಆ, ಪ್ರದೇಶಗಳಲ್ಲಿ ನಾವು ಡಾಟಾ ಸೆಂಟರ್ ಇರೋದನ್ನ ನಾವು ನೋಡ್ಬೋದು. ನಾನೀಗ ಅಂಡ್ ಈ ಒಂದು ಡಾಟಾ ಸೆಂಟರ್ಸ್ ಎಲ್ಲ ಸಬ್ಸ್ಕ್ರಿಪ್ಷನ್ ಟೈಪಿಗೂ ಅವೈಲಬಲ್ ಇರೋದಿಲ್ಲ. ನಮಗೆ ಇಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ಗೆ ಯಾವ ರೀಜನ್ಸ್ ಅಲ್ಲಿ ನಾನು ರಿಸೋರ್ಸ್ ಅನ್ನ ಡಿಪ್ಲಾಯ್ ಮಾಡಬಹುದು ಅನ್ನೋದನ್ನ ಇಲ್ಲಿ ನೋಡಬಹುದು. ಸೊ ಅದ್ರ ಮೂಲಕ ನಾವು ಆ ಒಂದು ಪ್ರದೇಶದಲ್ಲಿ ನಮ್ಮ ರಿಸೋರ್ಸ್ ಅನ್ನ ಡಿಪ್ಲಾಯ್ ಮಾಡ್ಬೋದು. ಇಲ್ಲಿ ನಾನು ಸೌತ್ ಇಂಡಿಯಾ ರೀಜನ್ ನ ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ಈಗ ಅವೈಲಬಿಲಿಟಿ ಆಪ್ಷನ್ ಬಂದು ನೋ ಇನ್ಫ್ರಾಸ್ಟ್ರಕ್ಚರ್ ರಿಡಂಡೆನ್ಸಿ ಅಂತ ನಾನು ಚೂಸ್ ಮಾಡ್ತಿದ್ದೇನೆ. ಇಲ್ಲಿ ಬೇರೆ ಬೇರೆ ತರದ ನಾವು ವರ್ಚುವಲ್ ಮೆಷಿನ್ ಸ್ಕೇಲ್ ಸೆಟ್ ಅನ್ನ ಬಳಕೆ ಮಾಡ್ಕೊಬಹುದು. ನಾವು ವರ್ಚುವಲ್ ಮೆಷಿನ್ ಅಲ್ಲದೆ ವರ್ಚುವಲ್ ಮೆಷಿನ್ ಸ್ಕೇಲ್ ಸೆಟ್ಸ್ ನಾವು ಬಳಕೆ ಮಾಡಬೇಕಾದ್ರೆ VM ಸ್ಕೇಲ್ ಸೆಟ್ ಅನ್ನ ಯೂಸ್ ಮಾಡ್ಬೋದು. ಹಾಗೆ ಅವೈಲಬಿಲಿಟಿ ಸೆಟ್ ಅನ್ನ ಕೂಡ ನಾವು ಚೂಸ್ ಮಾಡ್ಬೋದು. ಇಲ್ಲಿ ನಾನು ನೋ ಇನ್ಫ್ರಾಸ್ಟ್ರಕ್ಚರ್ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಟೈಪ್, ಸೊ ನಾನು ಸ್ಟ್ಯಾಂಡರ್ಡ್ ಬೇಸಿಕ್ ಲೆವೆಲ್ ಸೆಕ್ಯೂರಿಟಿನ ಆಫ್ ಮಾಡ್ತಿದ್ದೇನೆ. ಇಲ್ಲಿ ಇಮೇಜ್ ಟೈಪ್ ಅಂದರೆ ನಾನು ಆಪರೇಟಿಂಗ್ ಸಿಸ್ಟಮ್ ಟೈಪ್ ಯಾವ್ದು ಬೇಕು ಅನ್ನೋದನ್ನು ನಾನು ಚೂಸ್ ಮಾಡಬಹುದು. ನಾನು ಎಲ್ಲ ಥರದ ಬೇರೆ ಬೇರೆ ಇಮೇಜಸ್ನ ಸೆಲೆಕ್ಟ್ ಮಾಡಬಹುದು ಇಲ್ಲಿ. ಸೊ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಆಪ್ಷನ್ಸಲ್ಲಿ ನಾನು ಚೂಸ್ ಮಾಡ್ಕೊಳ್ಬೋದು ನನಗೆ ಯಾವ್ದು ಬೇಕು ಅಂತ. ನಾನು ವಿಂಡೋಸ್ 11 ಸೊ ಇಲ್ಲಿ ವಿಂಡೋಸ್ ಸರ್ವರ್ 2022 ಯೂಸ್ ಮಾಡಿದ್ದೀನಿ. ನಮಗೆ ಉಬಂಟು ಬೇಕಿದ್ರೆ ಉಬಂಟು ಸರ್ವರ್ಸನ್ನು ಕೂಡ ಬಳಕೆ ಮಾಡಬಹುದು. ಸೊ ಹಾಗೆ ಸೈಜ್ ಕೂಡ ನಾನು ಎಲ್ಲ ಸೈಜಸ್ ಏನೇನಿದೆ VM ಸೈಜ್ ಬೇರೆ ಬೇರೆ ಸೈಜಂದು ನಮಗೆ ಬೇರೆ ಬೇರೆ ಇಂಟರ್ನಲ್ ಕಾನ್ಫಿಗ್ ಇರತಕ್ಕಂಥದ್ದು ಸಿಗುತ್ತೆ. ಇಲ್ಲಿ B1 ಅಂತಕ್ಕಂಥದ್ದು ವೆರಿ ಬೇಸಿಕ್, B1S ಅಂತಕ್ಕಂಥದ್ದು ಬೇಸಿಕ್ದು. ಸೊ ಕೆಲವೊಂದು ಫ್ರೀ ಸೈಜ್ ಇಮೇಜಸ್ ಕೂಡ ಅವೈಲಬಲ್ ಇರುತ್ತೆ. ನಮ್ಮ ಅವೈಲಬಿಲಿಟಿ ಅಂದರೆ ನಮ್ಮ ಪರ್ಪಸ್ ಏನು ಅದರ ಬೇಸ್ಡ್ ಮೇಲೆ ನಾವು ಬೇರೆ ಇಮೇಜ್ ಟೈಪನ್ನು ನಾವು ಇಲ್ಲಿ ಆಫ್ ಮಾಡ್ಕೊಳ್ಬೋದಾಗುತ್ತೆ. ಸೊ ನಾನಿಲ್ಲಿ B1S ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಅಥೆಂಟಿಕೇಶನ್ ಟೈಪ್ ಅಂದರೆ ಒಂದು VM ಕ್ರಿಯೇಟ್ ಮಾಡಾದ್ಮೇಲೆ ನಾವು ಲಾಗಿನ್ ಆಗಬೇಕಂದ್ರೆ ಯಾವ ಥರದ ಅಥೆಂಟಿಕೇಶನ್ ಟೈಪ್ನ ಚೂಸ್ ಮಾಡಬೇಕು. ಐದರ್ ನಾವು SSH ಪಬ್ಲಿಕ್ ಕೀ ಹೋಗ್ಬೋದು ಅಥವಾ ನಾವು ಪಾಸ್ವರ್ಡ್ನ ಮೂಲಕ ನಮ್ಮನ್ನು ನಾವು ಅಥೆಂಟಿಕೇಟ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಉಬಂಟು ಆಗಿರೋದ್ರಿಂದ ಸೊ SSH ಕೀ ಅಂತಾನೆ ಹೋಗೋಣ. ಆಗ SSH ಕೀ ಚೂಸ್ ಮಾಡಿದಾಗ ನಮ್ಮ ಯೂಸರ್ ಬಂದ್ಬಿಟ್ಟು ಅಶ್ಯೂರ್ ಯೂಸರ್ ಚೂಸ್ ಮಾಡಿದ್ದೀನಿ. ಹಾಗೇನೇ ನಾನು ಒಂದು ಪಬ್ಲಿಕ್ ಕೀನ ಜನರೇಟ್ ಮಾಡಬೇಕಾಗತ್ತೆ ಅದಕ್ಕೆ. ಸೊ ನ್ಯೂ ಕೀ ಪೇರ್ನ ಜನರೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವಿಲ್ಲಿ ಜನರೇಟ್ ಮಾಡ್ತಾ ಇದ್ದೀನಿ. ಸೊ ಆ ಕೀಗೆ ನಾವು ಏನು ನೇಮನ್ನು ಕೊಡಬೇಕು ಅಂತಂದರೆ ಟೆಸ್ಟ್ ಯೂಸರ್ ಅಂತ ಕೊಡೋಣ. ಸೊ ಇಲ್ಲಿ ಯಾವ್ಯಾವ ಪೋರ್ಟ್ ಅಲೋ ಮಾಡಬೇಕು ನಾನೀಗ ಸದ್ಯಕ್ಕೆ HTTP ಆ್ಯಂಡ್ SSH ಕೀನ ಚೂಸ್ ಮಾಡ್ತಿದ್ದೇನೆ. ಸೊ ಇದ್ರ ಜೊತೆಗೆ ನಾವು ಡಿಸ್ಕ್ ಟೈಪ್ ನಮಗೆ ಯಾವ್ದು ಬೇಕು ನಮ್ಮ ರಿಕ್ವೈರ್ಮೆಂಟ್ ಬೇಸ್ಡ್ ಮೇಲೆ ಇಲ್ಲಿ ಬೇರೆ ಬೇರೆ ಥರದ ಡಿಸ್ಕ್ ಟೈಪ್ ಇರುತ್ತೆ. ಡಿಸ್ಕ್ ಟೈಪ್ನ ನಾವು ಒಂದು ಸರಿ ಚೂಸ್ ಮಾಡಾದ್ಮೇಲೆ ಮತ್ತೆ ಸೈಜನ್ನ ನಾವು ಇನ್ಕ್ರೀಸ್ ಮಾಡ್ಬೋದು, ಆದರೆ ಡಿಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಡಿಸ್ಕ್ ಸೈಜನ್ನು ನಾವು ನೋಡಿದ್ರೆ ಬೇರೆ ಬೇರೆ ಸೈಜಸಲ್ಲಿ ಸಿಗುತ್ತೆ. ಸೊ ಅದರಿಂದ ನಾವು ಚೂಸ್ ಮಾಡಬೇಕಾದ್ರೆ ನಮ್ಮ ರಿಕ್ವೈರ್ಮೆಂಟ್ ಬೇಸ್ಡ್ ಮೇಲೆ ನಮಗೆ ಯಾವ ಥರದ ಸೈಜ್ ಬೇಕಾಗುತ್ತೆ ಅಂತ ನಾವು ಚೂಸ್ ಮಾಡಬೇಕು. ಇದು ಹಾರ್ಡ್ ಡಿಸ್ಕ್ ಥರ ನಮ್ಮ ಒಂದು VM ಏನು ನಾವು ಕಾನ್ಫಿಗರ್ ಮಾಡ್ತಿದ್ದೇವೆ ಅದಕ್ಕೆ. ಇಲ್ಲಿ
ನಾನು ಜಸ್ಟ್ ಬ್ಯಾಕಪ್ ಅಥವಾ ನಾನ್ ಕ್ರಿಟಿಕಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀನಿ OS ಡೆಸ್ಕ್ಟಾಪ್. ಇದ್ರ ಜೊತೆಗೆ ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ಸನ್ನು ನನಗೆ ಎಲ್ಲ ಸರ್ವಿಸಸ್ ಅಜೋರಲ್ಲಿ ನಾವೇನು ಕ್ರಿಯೇಟ್ ಮಾಡ್ತೀವಿ ಆ ಒಂದು ಸರ್ವಿಸಸ್ ಕೂಡ ಒಂದು ವರ್ಚುವಲ್ ನೆಟ್ವರ್ಕ್ ಅಂಡರ್ ಕ್ರಿಯೇಟ್ ಆಗುತ್ತೆ. ನಾವು ಕ್ರಿಯೇಟ್ ಮಾಡಿಲ್ಲ ಅಂದರೂ ಬೈ ಡಿಫಾಲ್ಟ್ ವಿನೆಟ್ ಕ್ರಿಯೇಟ್ ಆಗಿರುತ್ತೆ. ಅದರ ಅಂಡರ್ ನಮ್ಮ ರಿಸೋರ್ಸಸ್ ಪಬ್ಲಿಷ್ ಆಗಿರುತ್ತೆ. ಇಲ್ಲಿ ನಾವು ನೋಡ್ಬೋದು ಡಿಫಾಲ್ಟ್ VM0 ಡೆಮೋ VM01 ವಿನೆಟ್ ಕ್ರಿಯೇಟ್ ಆಗಿದೆ. ಅದರ ಅಂಡರ್ ಡಿಫಾಲ್ಟ್ ಸಬ್ನೆಟ್ ಕ್ರಿಯೇಟ್ ಆಗಿ ಅಲ್ಲಿ ನಮ್ಮ ರಿಸೋರ್ಸ್ಗೆ ಒಂದು ಪಬ್ಲಿಕ್ IP ಅಂತಕ್ಕಂಥದ್ದು ಅಸೈನ್ ಆಗಿರುತ್ತೆ. ನನಗೆ ಬೇಡ ಈ ವಿನೆಟ್, ನಾನು ಬೇರೆ ವಿನೆಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ನಾವು ಇಲ್ಲಿ ಕ್ರಿಯೇಟ್ ವಿನೆಟ್ ಅಂತ ಚೂಸ್ ಮಾಡಿಕೊಂಡು ನಾನು ಅಲ್ಲಿ ಹೊಸ ವಿನೆಟನ್ನು ಕ್ರಿಯೇಟ್ ಮಾಡಬಹುದು. ಸೊ ಹಾಗೆ ಮ್ಯಾನೇಜ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಲೈಕ್ ಆಕ್ಸೆಸ್, ನಮ್ಮ ರಿಸೋರ್ಸ್ಗೆ ಆಕ್ಸೆಸ್ ಕೊಡಬೇಕಾದ್ರೆ ಯಾವ ಥರ ಬೇರೆ ಬೇರೆ ಥರ ಆಕ್ಸೆಸ್ ಏನು ಕೊಡಬೇಕು, ಹಾಗೆ ಗೆಸ್ಟ್ OS ಅಪ್ಡೇಟ್ ಯಾವ ಥರ ಇರಬೇಕು, ಆಟೋ ಶಟ್ ಡೌನ್ ಬೇಕಾ ಬೇಡವಾ, ಎನೇಬಲ್ ಮಾಡಬೇಕಾ ಅಂತ ಈ ಒಂದು ಕಾನ್ಫಿಗರೇಷನ್ಸ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಎಲ್ಲ ರಿಸೋರ್ಸ್ ನಾವು ಕ್ರಿಯೇಟ್ ಮಾಡಾದ್ಮೇಲೆ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಸೊ VM ನಾವು ಇಲ್ಲಿ ಕ್ರಿಯೇಟ್ ಮಾಡಾದ್ಮೇಲೆ ನಾವು ಮಾನಿಟರ್ ಮಾಡಬೇಕಂತಂದರೆ ಆಟೋಮ್ಯಾಟಿಕ್ ಕೆಲವೊಂದು ಅಲರ್ಟ್ ರೂಲ್ಸ್ನ ನಾವು ಸೆಟಪ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ CPU ಥ್ರೆಶೋಲ್ಡ್ 80% ಎಬೋ ರೀಚ್ ಆಗಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರಬೇಕು, ಅಥವಾ ನೆಟ್ವರ್ಕ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ನೆಟ್ವರ್ಕಿಂಗ್ ಸ್ಪೆಸಿಫಿಕೇಶನ್ಸ್ ಮೆನ್ಷನ್ ಮಾಡಬೇಕು. ನಮಗೆ ಆಟೋಮ್ಯಾಟಿಕ್ ಅಲರ್ಟ್ ಬೇಕು ಅಂದಾಗ ಇಲ್ಲಿ ನಾವು ಅಲರ್ಟ್ ರೂಲ್ಸ್ನ ಎನೇಬಲ್ ಮಾಡ್ಬೋದು. ಸೊ ಹಾಗೆ ಅಡ್ವಾನ್ಸ್ಡ್ ಆಪ್ಷನ್ ಅಂದರೆ ಈಗ ನಾವು ಏನಾದರೂ ನಾವು VM ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದು ಸಾಫ್ಟ್ವೇರ್ಸನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಆ ಒಂದು ಟೈಮಲ್ಲಿ ನಾವು ಸ್ಕ್ರಿಪ್ಟನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಕಸ್ಟಮ್ ಡಾಟಾದಲ್ಲಿ ಅಂಡರ್ ಕಸ್ಟಮ್ ಡಾಟಾ ನಾನು ಸ್ಕ್ರಿಪ್ಟನ್ನು ಬಳಕೆ ಮಾಡಿಕೊಂಡು ಕೆಲವೊಂದು ಸಾಫ್ಟ್ವೇರ್ ಕಾನ್ಫಿಗರೇಷನ್ ನನ್ನ VM ಸೆಟಪ್ ಆಗೋಕ್ಕೂ ಮುಂಚೆನೇ ಮಾಡಬೇಕು ಅಂದರೆ ಈ ಒಂದು ವಿಂಡೋನ ನಾನು ಯೂಸ್ ಮಾಡಬಹುದು. ಹಾಗೇನೇ ಕೆಲವೊಂದು ಬಿಫೋರ್ ಡಿಪ್ಲಾಯ್ಮೆಂಟ್ ಲೈಕ್ ಕೆಲವೊಂದು ಕಾನ್ಫಿಗರೇಷನ್ಸು ನನ್ನ ಡಿಪ್ಲಾಯ್ಮೆಂಟ್ ಅಪ್ಲಿಕೇಶನ್ ಕೋಡ್ ಡಿಪ್ಲಾಯ್ಮೆಂಟ್ ಮುಂಚೆನೇ ನಾನು ಮಾಡಬೇಕು ಅಂತಂದರೆ ಕೆಲವೊಂದು ಎಕ್ಸ್ಟೆನ್ಷನ್ಸ್ ಬೇಕು ಅಂತಂದರೆ ಸೊ ಅದನ್ನು ಈ ಒಂದು ಲಿಂಕ್ನ ಮೂಲಕ ನಾವು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ನಾವು ರಿಸೋರ್ಸನ್ನು ಮಲ್ಟಿಪಲ್ ರಿಸೋರ್ಸನ್ನು ನಾವು ಆರ್ಗನೈಸೇಷನ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಆ ಒಂದು ರಿಸೋರ್ಸ್ನ ನಾವು ಸ್ಪೆಸಿಫಿಕ್ ಆಗಿ ಫಿಲ್ಟರ್ ಮಾಡಬೇಕು, ಅದು ಬಿಲ್ಲಿಂಗ್ ಪರ್ಪಸ್ಗೆ ಅಥವಾ ಐಡೆಂಟಿಫಿಕೇಷನ್ ಪರ್ಪಸ್ಗೆ ಅಂದರೆ ಎಲ್ಲ ರಿಸೋರ್ಸ್ಗೂ ಕೂಡ ಕೆಲವೊಂದು ಸ್ಪೆಸಿಫಿಕ್ ಟ್ಯಾಗ್ ನೇಮ್ಸನ್ನು ನಾವು ಕೊಡಬೇಕಾಗತ್ತೆ. ಆ ಟ್ಯಾಗ್ ನೇಮ್ಸ್ನ ಮೂಲಕ ನಮ್ಮ ರಿಸೋರ್ಸನ್ನು ಫಿಲ್ಟರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾವು ನೋಡಿ ಬೇರೆ ಬೇರೆ ಇಷ್ಟು ರಿಸೋರ್ಸಸ್ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ ಈ ಒಂದು VM ಅಂತ ಕ್ರಿಯೇಟ್ ಮಾಡಿದಾಗ. ಈಗ ಡಿಸ್ಕ್ ಅಂತಕ್ಕಂಥದ್ದು ಒಂದು ರಿಸೋರ್ಸ್, ಹಾಗೇನೇ ನೆಟ್ವರ್ಕ್ ಇಂಟರ್ಫೇಸ್ ಅಂತಕ್ಕಂಥದ್ದು ಒಂದು ರಿಸೋರ್ಸ್, ಈ ಥರ ಮಲ್ಟಿಪಲ್ ರಿಸೋರ್ಸಸ್ ಕ್ರಿಯೇಟ್ ಆಗುತ್ತೆ. ಈ ಎಲ್ಲ ರಿಸೋರ್ಸನ್ನು ನಾವು ಫಿಲ್ಟರ್ ಮಾಡೋದಕ್ಕೆ ಅಂದರೆ ಬಿಲ್ಲಿಂಗ್ ಪರ್ಪಸ್ ನಮಗೆ ಒಂದು ಸ್ಪೆಸಿಫಿಕ್ ಟ್ಯಾಗನ್ನು ನಾವು ಕೊಡಬೇಕಾಗುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಬೇಸ್ಡ್ ಆನ್ ಎನ್ವಿರಾನ್ಮೆಂಟ್ ನಾವು ಕೊಡ್ಬೋದು, ರಿಸೋರ್ಸ್ ಟೈಪ್ ಕೊಡಬಹುದು. ಈಗ ರಿಸೋರ್ಸ್ ಟೈಪ್ ಅಂತ ಹೇಳಿಬಿಟ್ಟು ನಾನು ಈ ಒಂದು ರಿಸೋರ್ಸ್ ಟೈಪ್ ಅಂಡರ್ VM ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ಈ ಥರ ಸ್ಪೆಸಿಫಿಕ್ ಟ್ಯಾಗ್ ನೇಮ್ಸ್ನ ನಾವು ಇಲ್ಲಿ ಆ್ಯಡ್ ಮಾಡಬಹುದು. ಸೊ ಒನ್ಸ್ ನಾವು ಯಾವ ಥರ VM ಕಾನ್ಫಿಗರೇಷನ್ಸ್ ಎಲ್ಲ ಸೆಟಪ್ ಆದಮೇಲೆ ನಮಗಿಲ್ಲಿ ಬಿಲ್ಲಿಂಗನ್ನು ನಾವು ನೋಡ್ಬೋದು. ಆದರೆ ನಮ್ಮ ಕ್ರೆಡಿಟ್ ಪಾಯಿಂಟ್ಸ್ನ ಬಳಕೆ ಮಾಡಿಕೊಂಡು ಈ ಒಂದು ರಿಸೋರ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ನಾವು ಇದಕ್ಕೆ ಪೇ ಮಾಡೋ ಹಾಗೆ ಇರೋದಿಲ್ಲ. ಇದು ಮೈಕ್ರೋಸಾಫ್ಟ್ ಲರ್ನ್ ಸ್ಯಾಂಡ್ಬಾಕ್ಸಿಂದ ಆ ಒಂದು ಸಬ್ಸ್ಕ್ರಿಪ್ಷನಿಂದ ಕ್ರೆಡಿಟ್ ಆಗುತ್ತೆ. ಸೊ ಒನ್ಸ್ ನಮ್ಮ ಒಂದು ಕಾನ್ಫಿಗರೇಷನ್ಸ್ ಆದಮೇಲೆ ಮೈಕ್ರೋಸಾಫ್ಟ್ ಕಡೆಯಿಂದ ಅಜೋರ್ ಕಡೆಯಿಂದ ವ್ಯಾಲಿಡೇಷನ್ ಆಗುತ್ತೆ, ಆಲ್ ದ ರಿಸೋರ್ಸ್ ಕಾನ್ಫಿಗರೇಷನ್ಸ್ ಸೆಟ್ ಪ್ರಾಪರ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾವು ನಮ್ಮ ಒಂದು VM ಕ್ರಿಯೇಟ್ ಮಾಡ್ಬೋದು. ಅಂದರೆ ನಾವು ನಮ್ಮ ಒಂದು VM ನಾವು ಸ್ಪೆಸಿಫಿಕ್ ರೀಜನಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಸೊ VM ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ.
ನಾವು ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ರಿಸೋರ್ಸನ್ನು ರಿಸೋರ್ಸ್ ಗ್ರೂಪ್ ಅಲ್ಲಿ ನಾವು ನೋಡಬಹುದು. ಈ ಒಂದು ರಿಸೋರ್ಸ್ ಗ್ರೂಪಲ್ಲಿ ಎಲ್ಲ ರಿಸೋರ್ಸಸ್ ಕೂಡ ಇರೋದು. ನಾನೀಗ ವಿ ಎಮ್ ಅನ್ನು, ನಮ್ಮ ವಿ ಎಮ್ ಇನ್ನೂ ಡಿಪ್ಲಾಯ್ಮೆಂಟ್ ಆಗಿಲ್ಲ. ಸೊ ಸ್ಟೋರೇಜ್ ಅಕೌಂಟ್ ಆಗಿದೆ, ಐ ಪಿ ಅಡ್ರೆಸ್ ಕ್ರಿಯೇಟ್ ಆಗಿದೆ, ನೆಟ್ವರ್ಕ್ ಸೆಕ್ಯೂರಿಟಿ ಕಾನ್ಫಿಗರ್ ಆಗಿದೆ, ವಿನೆಟ್ ಕಾನ್ಫಿಗರ್ ಆಗಿದೆ, ಹಾಗೆ ಎಸ್ ಎಸ್ ಎಚ್ ಕೀ ಜನರೇಟ್ ಆಗಿದೆ. ಸೊ ಇಲ್ಲಿ ಡಿಪ್ಲಾಯ್ಮೆಂಟ್ ಕಂಪ್ಲೀಟ್ ಆಗಿದೆ. ನಾನು ಆ ರಿಸೋರ್ಸಿಗೆ ಹೋಗಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿಂದನೇ ಹೋಗ್ಬೋದು. ಸೊ ಇದು ಡೆಮೋ ವಿ ಎಮ್ ಅಂತಕ್ಕಂಥದ್ದು ನಾವು ಕ್ರಿಯೇಟ್ ಮಾಡಿರ್ತಕ್ಕಂತಹ ಹೊಸ ವರ್ಚುವಲ್ ಮಿಷನ್. ಈ ಒಂದು ವರ್ಚುವಲ್ ಮಿಷನ್ನಲ್ಲಿ ನಾವು ನಮ್ಮ ಒಂದು ಅಪ್ಲಿಕೇಶನ್ ಕೋಡನ್ನು ರನ್ ಮಾಡಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಆ ಒಂದು ನಮ್ಮ ಅಥೆಂಟಿಕೇಶನ್ ಕೀಯನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಕನೆಕ್ಟ್ ಆಗಿ ನಾವು ಈ ಒಂದು ವಿ ಎಮ್ನ ಸ್ಟೋರೇಜ್ ಪರ್ಪಸ್ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಮ್ಮ ಕೋಡ್ನ ಡಿಪ್ಲಾಯ್ಮೆಂಟ್ ಮಾಡಬೇಕು ಅಂತಂದರೆ ಸೊ ಹಾಗೆ ನಮಗೆ ಬೇಕಾಗಿರ್ತಕ್ಕಂಥ ಫೈಲ್ನ ಕಾನ್ಫಿಗರ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ಡಾಟಾಬೇಸ್ನ ಡಿಪ್ಲಾಯ್ಮೆಂಟ್ ಮಾಡಬೇಕು, ಡಾಟಾಬೇಸ್ ಡಿ ಬಿ ಲೈಸೆನ್ಸ್ ಇದೆ, ನಾನು ಡಿ ಬಿ ಕಾನ್ಫಿಗರ್ ಮಾಡ್ಕೊಳ್ಬೇಕು ಅಂದಾಗ ಈ ಒಂದು ವರ್ಚುವಲ್ ಮೆಷನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಈ ವರ್ಚುವಲ್ ಮೆಷಿನ್ ಈಗ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಸೌತ್ ಇಂಡಿಯಾ ರೀಜನಲ್ಲಿ. ಹಾಗೆ ಎಲ್ಲ ಬೇಸಿಕ್ ಕಾನ್ಫಿಗರೇಷನ್ಸ್ ನಾವು ಏನು ಮಾಡಿದ್ದೀವಿ ಇಲ್ಲಿ ನೋಡ್ಬೋದಾಗುತ್ತೆ. ಸೊ ಇಲ್ಲಿ ನಾನು ಸಿಸ್ಟಮನ್ನು ಈ ಒಂದು ವಿ ಎಮ್ಗೆ ಕನೆಕ್ಟ್ ಆಗಬೇಕಂದ್ರೆ ಕನೆಕ್ಟ್ ಕಾನ್ಫಿಗರೇಷನ್ಸ್ ಇದೆ. ಸೊ ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಎಲ್ಲ ನಾವು ಇಲ್ಲಿ ನೋಡಬಹುದು. ಹಾಗೆ ಬೇರೆ ಬೇರೆ ಥರದ ಡಿಸ್ಕ್ ನಾವು ಏನು ಡಿಸ್ಕ್ ಕ್ರಿಯೇಟ್ ಮಾಡಿದ್ದೀವಿ ಆ ಡಿಸ್ಕ್ ಕಾನ್ಫಿಗರೇಷನ್ಸ್ ಎಲ್ಲನೂ ಕೂಡ ಇಲ್ಲಿ ನೋಡ್ಬೋದು. ಹಾಗೆ ನನಗೆ ಡಿಸ್ಕ್ ಕಾನ್ಫಿಗರೇಷನ್ಸ್ ಇನ್ಕ್ರೀಸ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತಂದಾಗ ಇಲ್ಲಿ ನಾವು ಆ ಒಂದು ಚೇಂಜಸನ್ನು ಮಾಡ್ಕೊಳ್ಬಹುದು. ಹಾಗೆಯೇ ಅವೈಲಬಿಲಿಟಿ ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ಬ್ಯಾಕಪ್ಗೆ ಸೆಕ್ಯೂರಿಟಿ ಸರ್ವಿಸಸ್ ಏನೇನಿರುತ್ತೆ, ಹಾಗೆ ಆಪ್ರೇಷನ್ಸ್ ರಿಲೇಟೆಡ್ ಸರ್ವಿಸಸ್, ಮಾನಿಟರಿಂಗ್ ಸರ್ವಿಸಸ್ ನನಗೆ ಬೇಕು ಅಂದರೆ ವಿ ಎಮ್ ಇನ್ಸೈಟ್ಸ್ನ ಎನೇಬಲ್ ಮಾಡ್ಕೊಳ್ಬೋದು. ಸೊ ಈ ಥರ ಬೇರೆ ಬೇರೆ ಕಾನ್ಫಿಗರೇಷನ್ಸ್ನ ನಾವು ವಿ ಎಮ್ ಸೆಟ್ ಆದಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಕಾನ್ಫಿಗರೇಷನನ್ನು ನಾವು ಇಲ್ಲೇ ಮಾಡಬಹುದು.